ಕರ್ನಾಟಕ ಪಬ್ಲಿಕ್ ಶಾಲಾವರಣದಲ್ಲಿ ಡಿಆರ್ ಗುರು ಶಿಷ್ಯರ ಬಳಗದ ವತಿಯಿಂದ ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಹಾಗೂ ಚಿಕಿತ್ಸಾ ಶಿಬಿರವನ್ನು ಹಮ್ಮಿಕೊಂಡಿದ್ದು, ಕಾರ್ಯಕ್ರಮದಲ್ಲಿ ಸುಮಾರು 300ಕ್ಕೂ ಹೆಚ್ಚು ಶಿಬಿರಾರ್ಥಿಗಳು ಪಾಲ್ಗೊಂಡು ತಪಾಸಣೆ ನಡೆಸಿಕೊಂಡು ಚಿಕಿತ್ಸೆ ಪಡೆದಿರುತ್ತಾರೆ. ಭಾನುವಾರ ಬೆಳಿಗ್ಗೆ ಡಿಆರ್ ಗುರು ಶಿಷ್ಯರ ಬಳಗದ ಅಧ್ಯಕ್ಷರಾದ ಎಎಸ್ ದೇವರಾಜು ಗಿಡಕ್ಕೆ ನೀರು ಹಾಕುವುದರ ಮುಖಾಂತರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ನಮ್ಮ ಈ ಎಲ್ಲಾ ವೈದ್ಯರು ಸೇವಾ ಮನೋಭಾವನೆಯಿಂದ ಗ್ರಾಮೀಣ ಪ್ರದೇಶದ ಜನರಿಗೆ ತಪಾಸಣೆ ನಡೆಸಿ ಅವರಿಗೆ ಸೂಕ್ತ ಸಲಹೆಗಳನ್ನು ನೀಡಿ ಹಾಗೂ ಚರ್ಮರೋಗಕ್ಕೆ ಉಚಿತವಾಗಿ ಔಷಧಿ ಮಾತ್ರೆಗಳನ್ನು ನೀಡಿರುವುದಕ್ಕೆ ನಾನು ವೈದ್ಯರ ತಂಡಕ್ಕೆ ಆಭಾರಿಯಾಗಿದ್ದೇನೆ ಎಂದು ತಿಳಿಸಿದರು. ರಾಜಶೇಖರ್ ಸರ್ ಅವರಿಗೆ ಫೋನ್ ಮಾಡಿ ಕೇಳಿದೆ, ಅವರು ಬೇರೆ ಸಂಸ್ಥೆಗಳೆಲ್ಲ ಜೊತೆ ಸೇರಿ ಮಾಡ್ತಿದ್ದಾರೆ ಅಂತ ಅವ್ರು ಅಂದ್ಕೊಂಡಿದ್ರು. ಇಲ್ಲ ಸರ್, ನಾವು ಡಿಆರ್ ಗುರು ಶಿಷ್ಯ ಬಳಗದ ಕಡೆಯಿಂದ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಕಳಸರಿ ಲಯನ್ಸ್ ಸಂಸ್ಥೆ ಕಡೆಯಿಂದ ಬಂದು ನೀವು ಉಚಿತವಾಗಿ ಔಷಧಗಳನ್ನು ಕೊಟ್ಟಿದ್ರಿ, ತಪಾಸಣೆಯನ್ನು ನಡೆಸಿದ್ರಿ. ಹಾಗಾಗಿ ನಮ್ಮ ಬಳಗದ ವತಿಯಿಂದ ಈ ಸರ್ತಿ ನೀವು ಬಂದು ಮಾಡಿಕೊಡ್ಬೇಕು ಅಂತ ಹೇಳಿದಾಗ ನಾನು ಖಂಡಿತವಾಗ್ಲೂ ನಿರೀಕ್ಷೆ ಮಾಡ್ಕೊಂಡಿರಲಿಲ್ಲ ಸರ್. ಅವರ ಆತ್ಮೀಯ ಸ್ನೇಹಿತರ ಬಳಗೆ ನಿಮ್ಮೆಲ್ಲರನ್ನು ಕರ್ಕೊಂಡ್ಬಂದು ನಮ್ಮ ಮಲಗುನಲ್ಲಿ ನಮ್ಮ ಈ ಸಾರ್ವಜನಿಕರಿಗೆ ಒಂದು ಉಚಿತವಾಗಿ ಒಂದು ತಪಾಸಣೆ ಮತ್ತು ಈ ಸೇವೆಯನ್ನು ಮಾಡಿಕೊಟ್ಟಿದ್ದಕ್ಕೆ ನನ್ನ ಬಳಗದ ಪರವಾಗಿ, ನನ್ನ ವೈಯಕ್ತಿಕವಾಗಿ ಮೊದಲಿಗೆ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ರಾಜಶೇಖರ್ ಸರ್. ಯಾಕಂದರೆ ನಾನು ಅಂದ್ಕೊಂಡಿದ್ದು ಒಂದೇ ಸ್ಕಿನ್ ಒಂದು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಹೇಳಿದ್ರು, ಇಲ್ಲ ನಿಮಗೇನು ತೊಂದರೆ ಆಗೋದಿಲ್ವಾ, ಈ ಥರ ಬೇರೆ ಬೇರೆ ವಿಂಗ್ಗಳೇನಿದೆ ವಿಂಗ್ಗಳೆಲ್ಲವನ್ನು ಕೂಡ ಸೇರಿಸಿ ಮಾಡಿದರೆ ನಿಮಗೆ ಸಮಸ್ಯೆ ಆಗಲ್ವಾ, ಮಾಡ್ಬೋದಾ ಅಂದರೆ ಇಲ್ಲ, ಖಂಡಿತ ಮಾಡ್ಬೋದು. ಕರ್ತವ್ಯ ವೆಚ್ಚಗಳೇನಿದೆ ಅದನ್ನೆಲ್ಲ ಬೇಕಾದ್ರೆ ಒಬ್ಬೊಬ್ಬರೇ ವಿದ್ಯಾರ್ಥಿಗಳು ವಹಿಸ್ಕೊಳ್ತಕ್ಕಂಥ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಬೇಡಿ ಸರ್, ಪ್ರಚಾರದ್ದು ಮತ್ತೊಂದು ಎಲ್ಲವನ್ನು ಕೂಡ ನಾವು ಮಾಡ್ಕೊಬರ್ತೀವಿ, ನೀವು ಕರ್ಕೊಬನ್ನಿ ಅಂತ ಹೇಳಿದೆ. ಆಮೇಲೆ ಅವ್ರು ಹೇಳಿದ್ರೆ, ಏನಿಲ್ಲಪ್ಪ, ಮಧ್ಯಾಹ್ನ ಬಂದಾಗ ಏನಾದ್ರು ಒಂದು ಇದನ್ನು ವ್ಯವಸ್ಥೆ ಮಾಡಿಸ್ಬಿಡಿ ಸಾಕು, ನಾವೇನು ಬರ್ತಾ ಇರತಕ್ಕಂಥದ್ದು ಸೇವೆ ಮಾಡೋದಕ್ಕೋಸ್ಕರನೇ ಹೊರತು ಬೇರೆ ಏನು ನಿರೀಕ್ಷೆ ಮಾಡ್ಕೊಂಡು ನಾವು ಬರ್ತಾ ಇಲ್ಲ ಅಂತೇಳಿ. ಖಂಡಿತವಾಗಲೂ ಆ ಒಂದು ಕೆಲಸ ಇವತ್ತು ಪರಿಪೂರ್ಣವಾಗಿ ಆಗಿದೆ ಅಂತ ಅಂದ್ಕೊಳ್ತೀನಿ ನಾನು. ಇವತ್ತು 22ನೇ ತಾರೀಕು ಬೇರೆ ಬೇರೆ ಶುಭ ಕಾರ್ಯಗಳು ಜಾಸ್ತಿ ಇರೋದ್ರಿಂದ ಒಂದಷ್ಟು ಜನ ಯಾವುದು ಅನಾರೋಗ್ಯವನ್ನು ಹೊಂದಿರತಕ್ಕಂಥ ರೋಗಿಗಳು ಬರ್ತಕ್ಕಂಥ ಸಂಖ್ಯೆ ಕಡಿಮೆ ಆಯಿತು ಅಂದ್ಕೊಳ್ತೇನೆ. ಆದರೂ ಕೂಡ ಚರ್ಮರೋಗ ತಜ್ಞರಾದ ಡಾಕ್ಟರ್ ರಾಜಶೇಖರ್ ಮಾತನಾಡುತ್ತಾ, ನನ್ನ ತಂದೆ ಈ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ದಾರೆ ಮತ್ತು ನನ್ನ ತಾಯಿ ಈ ಕ್ಷೇತ್ರದ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದಾರೆ. ಆದ್ದರಿಂದ ಈ ಗ್ರಾಮದ ಜೊತೆ ನನಗೆ ಉತ್ತಮ ಬಾಂಧವ್ಯವಿದೆ. ನಾನು ಸಹ ಇಂತಹ ಸಮಾಜ ಸೇವೆ ಕೆಲಸಗಳನ್ನು ಮಾಡಬೇಕು ಎಂಬ ಉದ್ದೇಶದಿಂದ ಹಲಗೂರಿನಲ್ಲಿ 2 ಬಾರಿ ಉಚಿತವಾಗಿ ಚರ್ಮರೋಗ ಶಿಬಿರದಲ್ಲಿ ತಪಾಸಣೆ ನಡೆಸಿ ಮಾತ್ರೆಗಳನ್ನು ಉಚಿತವಾಗಿ ನೀಡಿದ್ದೇನೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ನಾವು ಈ ರಜನ ಉಪಯೋಗಿಸಿಕೊಂಡು ಈ ಸಣ್ಣ ಹಳ್ಳಿ, ಈಗ ಹಲ್ಲೂರು ಹೋಬಳಿ ಅನ್ನೋದು ಮಂಡ್ಯ ಜಿಲ್ಲೆಯಲ್ಲಿ ಕಟ್ಟ ಕಡೆಯಲ್ಲಿ ಇರುವಂತ ಹಳ್ಳಿ ಇದು. ಇಲ್ಲಿ ಬಂದು ಚಿಕಿತ್ಸೆ ಕೊಡ್ತಾ ಇರೋದ್ರಿಂದ ನಾವು ಬಹಳ ಖುಷಿ ಆಗ್ತಾ ಇದೆ. ಇದು 2 ವಿಚಾರಕ್ಕೆ ನಾನು ಈ ಹಲ್ಲೂರು ಹೋಬಳಿ, ಹಲ್ಲೂರು ಅಂದ್ರೆ ನನಗೆ 2 ವಿಚಾರಕ್ಕೆ ನನಗೆ ಬಹಳ ಆತ್ಮೀಯತೆ ಆಗುತ್ತೆ. ಒಂದು, ನಮ್ಮ ತಾಯಿ ಈ ಕ್ಷೇತ್ರಕ್ಕೆ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ರು 2001ನೇ ಇಸ್ವಿಯಿಂದ 2006ನೇ ಇಸ್ವಿವರೆಗೆ. 1980-82 ಆ ರೇಂಜಲ್ಲಿ ನಮ್ಮ ತಂದೆ ಇದೇ ಹಳೆ ಸ್ಕೂಲ್ನಲ್ಲೇ ಟೀಚರ್ ಆಗಿದ್ರು. ಹಂಗಾಗಿ ಆ 2 ವಿಚಾರಗಳಲ್ಲಿ ನಮಗೆ ಹಲ್ಲೂರು ಅಂದ್ರೆ ಏನೋ ಒಂಥರ ಹೆಮ್ಮೆ, ಏನೋ ಒಂದು ಅಳಿಲ್ ಸೇವೆ ನಾನು ಮಾಡಬೇಕು ಅನ್ನೋದು ಒಂದು ಉದ್ದೇಶ ನಂದು. ಹಾಗಾಗಿ ನಾವು ಇನ್ನೂ ಬರ್ತಾನೆ ಇರ್ತೀವಿ. 6 ತಿಂಗಳಿಗೊಂದ್ಸಲ ಇನ್ನೂ ಬೃಹತ್ ಶಿಬಿರನ ಮಾಡ್ತೀವಿ. ಇದು ಸಣ್ಣದಷ್ಟೇ, ಇದು ಇನ್ನೂ ದೊಡ್ಡದಾಗಿ ಮಾಡೋಣ. ನಾವು ನಮ್ಮ ಕೈಲಾದಷ್ಟು ನಾವು ಮಾಡ್ತೀವಿ. ಗುರು ಶಿಷ್ಯರ ಬಳಗ ಮತ್ತು ಇನ್ನೇನು ಬೇರೆ ಬೇರೆ ಯಾವ ಬಳಗಗಳಿದ್ದಾರೆ ಹಲ್ಲೂರು ಹೋಬಳಿಯಲ್ಲಿ ಎಲ್ಲರೂ ಸೇರ್ಕೊಂಡು ಒಂದೊಂದು ಸಣ್ಣ ಸೇವೆ ಮಾಡೋಣ ಅಂತ ಇಲ್ಲಿಂದ ನಾನು ಒಂದು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎಂಎಲ್ ರಾಜಶೇಖರ್, ಡಾಕ್ಟರ್ ಬಿಎ ಧನರಾಜ್, ವೈಎಂ ಚಂದ್ರಶೇಖರ್, ಶ್ರೀನಾಥ್, ಎಸ್ ಪ್ರಶಾಂತ್, ಕೌಶಿಕ್, ಶ್ರೀಕಂಠಮೂರ್ತಿ ಸೇರಿದಂತೆ ಡಿಆರ್ ಗುರು ಶಿಷ್ಯರ ಬಳಗ ಅಧ್ಯಕ್ಷರಾದ ಎಎಸ್ ದೇವರಾಜು ಮತ್ತು ಸದಸ್ಯರಾದ ರಾಜೇಶ್ವರಿ, ಬಸವರಾಜಸ್ವಾಮಿ, ಕೃಷ್ಣ ಜಿಎಸ್, ಸಿದ್ಧಲಿಂಗ, ಪ್ರವೀಣ ಸಿ, ಮಾದೇಗೌಡ ಡಿಎಲ್, ನಂದಕುಮಾರಿ ಭಾಗವಹಿಸಿದ್ದರು.